ನಮಸ್ಕಾರ, ನಾನು ನಿಮ್ಮ ಚಿಂತೆ ಸುಳ್ಯ. ನಾನೀಗ ಒಂದು ಡೈರೆಕ್ಟ್ ವಿಷಯಕ್ಕೆ ಬರ್ತೇನೆ. ಒಬ್ಬರು ವ್ಯಕ್ತಿ, ಇವರು ಸುಮಾರು 1963 ಮಂಗಳೂರಲ್ಲಿ ಜನಿಸ್ತಾರೆ. ಏಪ್ರಿಲ್ 1 ಅಥವಾ 2 ಮನೆಯನ್ನು ಜನಿಸ್ತಾರೆ. ಅವರ ತಂದೆ ಹೆಸರು ಮಾಯಿಲಪ್ಪ ಮೊಗೇರು ಹಾಗೂ ಅವರ ತಾಯಿ ಹೆಸರು ತುಕ್ರು ಅಂತ. ಆ ವ್ಯಕ್ತಿ 1980ರಲ್ಲಿ PT ಟೀಚರ್ ಕೆರಿಯರ್ ಸ್ಟಾರ್ಟ್ ಮಾಡಿದ್ರು. ಮತ್ತೆ PT ಟೀಚರು ಅಲ್ಲ, ಮತ್ತೆ ಇದು ಇಂಗ್ಲಿಷ್, ಸೈನ್ಸ್, ಮ್ಯಾಥ್ಸ್ ಕೂಡ ಹೇಳಿಕೊಡ್ತಿದ್ರು. ಎಲ್ಲಿ ಅಂತ ಹೇಳಿದ್ರೆ ಶಿರಾಡಿ ಪ್ರೈಮರಿ ಸ್ಕೂಲ್ ಮಂಗಳೂರಲ್ಲಿ. 1980ರಲ್ಲಿ PT ಟೀಚರ್ ಕೆರಿಯರ್ ಸ್ಟಾರ್ಟ್ ಮಾಡಿದ್ರು. ಮತ್ತೆ ಸ್ವಲ್ಪ ಸಬ್ಜೆಕ್ಟ್ ಅಲ್ಲಿ ಹೇಳಿಕೊಡ್ತಿದ್ರು. 2003ರಲ್ಲಿ ಇವರದ್ದು ರಿಟೈರ್ಡ್ ಆಗ್ತದೆ. ನೀವೆಲ್ಲ ಅಂದ್ರೆ ಬೇರೆಯವರೆಲ್ಲ ನೋಡಿ PT ಇದು ಟೀಚರ್ಸ್ ಅಲ್ಲಿ ರಿಟೈರ್ಡ್ ಆದ್ಮೇಲೆ ಸ್ವಲ್ಪ ಜಾಬ್ ಹುಡುಕುದು ಅಥವಾ ಮನೆಯಲ್ಲಿ ಕೆಲಸ ಎಲ್ಲ ಮಾಡ್ತಿರ್ತಾರೆ. ಆದ್ರೆ ಇವರೇನ್ ಮಾಡಿದ್ರು ಅಂತ ನಿಮಗೆ ಗೊತ್ತುಂಟಾ? ಫುಲ್ ವಿಡಿಯೋ ನೋಡ್ತಾ ಇರಿ. ಜೂನ್ 17, 2009 ಬಂಟ್ವಾಳ ತಾಲೂಕಿನಲ್ಲಿ ಒಬ್ಳು ಅನಿತಾ ಅಂತ ಇರ್ತಾಳೆ. ಅವಳು ಬೀಡಿಗಳ ಕೆಲಸ ಎಲ್ಲ ಮಾಡ್ತಿರ್ತಾಳೆ. ಆಗ ಸುಧಾಕರ್ ಎಂಬ ಹುಡುಗನಿಂದ ಅವಳಿಗೊಂದು ಕಾಲ್ ಬರ್ತದೆ. ಸುಧಾಕರ್ ಯಾರು ಅಂತ ಹೇಳಿದ್ರೆ ಅವಳ ಹುಡುಗ, ಅಂದ್ರೆ ಅವಳ ಲವರ್ ಇಂದ ಕಾಲ್ ಬರ್ತದೆ. ಹೇಳ್ತಾರೆ, ನೀನು ಚಿನ್ನಾಭರಣ ಎಲ್ಲ ಹಾಕಿಕೊಂಡು ಬಾ, ನಾ ಇನ್ನೊಂದು ಮದುವೆ ಆಗ್ತದೆ ಅಂತ ಹೇಳ್ತಾರೆ. ಹಾಗೆ ಅನಿತಾ ಅದೆಲ್ಲ ಒಪ್ಪಿ ಚಿನ್ನಾಭರಣ ಎಲ್ಲ ಹಾಕಿಕೊಂಡು ಹೋಗ್ತಾಳೆ. ಆದ್ರೆ ಹೋದವಳು ಮತ್ತೆ ಪುನಃ ಬರಲೇ ಇಲ್ಲ. ಎಲ್ಲಿಗೆ ಹೋಗಿರ್ಬೋದು? ಜೂನ್ 18, 2009 ಹಾಸನದ KSRTC ಬಸ್ ಸ್ಟ್ಯಾಂಡ್ ಅಲ್ಲಿ ಒಬ್ರು ಕಸ ಗುಡಿಸುವರು ಇರ್ತಾರೆ. ಕಸ ಗುಡಿಸ್ತಾ ಅವರು ಟಾಯ್ಲೆಟ್ ಹತ್ರ ಬರ್ತಾರೆ. ಟಾಯ್ಲೆಟ್ ಎಲ್ಲ ಕಸ ಎಲ್ಲ ಗುಡಿಸುವಾಗ ಅವರಿಗೆ ಕಂಡದ್ದೇನು ಅಂತ ಹೇಳಿದ್ರೆ ಒಂದು ಮಹಿಳೆಯ ಡೆಡ್ ಬಾಡಿ. ಕಸ ಗುಡಿಸುವವರಿಗೆ ಹೆದರಿಕೆಯಾಗಿ ಅಲ್ಲಿರುವ ಜನರನ್ನೆಲ್ಲ ಜೊತೆಗೂಡಿಸಿದ್ರು. ಸ್ವಲ್ಪ ಸಮಯದ ನಂತರ ಪೊಲೀಸರು ಬಂದು ಬಾಡಿನೆಲ್ಲ ಚೆಕ್ ಮಾಡಿದ ನಂತರ ಆ ಬಾಡಿಯ ಬಾಯಲ್ಲಿ ನೊರೆ ಸುರಿತಿತ್ತು. ಮತ್ತೆ ಸತ್ತ ಮಹಿಳೆ ಹೊಸ ಸಾರಿಯನ್ನು ಹುಟ್ಟಿದ್ರು. ಮತ್ತೆ ಕಿವೆಲ್ಲಾಗ್ಲಿ ಅಥವಾ ಮೂಗಲ್ಲಾಗ್ಲಿ, ಕುತ್ತಿಗೆಲ್ಲಾಗ್ಲಿ, ಕೈಯಲ್ಲಾಗ್ಲಿ ಒಂದು ಕೂಡ ಚಿನ್ನಾಭರಣ ಇರಲಿಲ್ಲ. ಹಾಗೆ ಪೊಲೀಸರು ಅನ್ಯಾಚುರಲ್ ಡೆತ್ ರಿಪೋರ್ಟ್ ಫೈಲ್ ಮಾಡಿ ಆ ಬಾಡಿಯನ್ನು ಶವಾಗಾರಕ್ಕೆ ಕಳಿಸಿದ್ರು. ಅನಿತಾ ಮಿಸ್ಸಿಂಗ್ ಆಗಿ 3 ದಿವಸ ಆಯ್ತು. 3 ದಿವಸ ಆದ್ರೂ ಕೂಡ ಪೊಲೀಸರಿಗೆ ಒಂದು ಕೂಡ ಕ್ಲೂ ಸಿಗ್ಲಿಲ್ಲ. ಅಲ್ಲಿರುವ ಜನರು ಏನು ಯೋಚನೆ ಮಾಡಿ ಗೊತ್ತುಂಟಾ? ಮುಸ್ಲಿಂ ಹುಡುಗ ಹಿಂದೂ ಹುಡುಗಿಯನ್ನು ಕರ್ಕೊಂಡು ಹೋಗಿರ್ಬೋದು ಅಂತ. ಹಾಗೆ ಅಲ್ಲಿಂದ ಸ್ಟಾರ್ಟ್ ಆಯ್ತು ಲವ್ ಜಿಹಾದ್. ಅದಾದ ನಂತರ ಅನಿತನ ಅಣ್ಣ ಬಂಟ್ವಾಳ ತಾಲೂಕಿನ ಪೊಲೀಸ್ ಸ್ಟೇಷನ್ಗೆ ಹೋಗಿ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ರು. ಆಗ ಅಲ್ಲಿಂದ ಅವಳಿಗೊಂದು ಹೆಸರು ಬಂತು, ಕ್ರೈಮ್ ನಂಬರ್ 111 ಆಫ್ 2009 ಅಂತ. ಒಂದು 150 ಜನರು ಸೇರಿ ಬಂಟ್ವಾಳ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಹೇಳ್ತಾರೆ, ನೀವು ಅನಿತನನ್ನು ಹುಡುಕಿ ಕೊಡದಿದ್ರೆ ನಾವು ನಿಮ್ಮ ಪೊಲೀಸ್ ಸ್ಟೇಷನ್ ಅನ್ನು ಸುಟ್ಟು ಹಾಕ್ತೇವೆ ಅಂತ. ಆಗ ಪೊಲೀಸ್ ಅವರು ಹೇಳ್ತಾರೆ, 1 ತಿಂಗಳು ಟೈಮ್ ಕೊಡಿ ಅಂತ ಹೇಳ್ತಾರೆ. ಆಗ ಪೊಲೀಸ್ ಅವರು ಆಕ್ಟಿವ್ ಆಗ್ತಾರೆ. ಅಷ್ಟು ದಿವಸ ಅವ್ರು ಎಂತ ಮಾಡ್ತಿದ್ರು? ನಿದ್ದೆ ಮಾಡ್ತಿದ್ರೆ ಎಂತ ಮಾಡ್ತಿದ್ರು ಅವರು? ಇದು ನನ್ನ ಪ್ರಶ್ನೆ. ಯಾವಾಗ 150 ಜನರು ಹೋಗಿ ಪೊಲೀಸ್ ಅವರಿಗೆ ಎಚ್ಚರಿಕೆ ಕೊಟ್ಟರು, ಅಲ್ಲಿಂದ ಪೊಲೀಸ್ ಅವರು ಚುರುಕಾಗಿ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ್ರು. ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಕ್ಕೆ ಅವರಿಗೆ ನೆನಪಾದ್ದು ಹಾಸನದ ಬಸ್ ಸ್ಟ್ಯಾಂಡ್ ಅಲ್ಲಿ ಸಿಕ್ಕಿದ ಡೆಡ್ ಬಾಡಿ. ಅಂದ್ರೆ ಯಾವಾಗ? 18 ಜೂನ್ 2009. ಅವರು ಆ ಬಾಡಿಯನ್ನು ಇನ್ವೆಸ್ಟಿಗೇಷನ್ ಮಾಡಿ ನೋಡುವಾಗ ಅವ್ರಿಗೆ ಗೊತ್ತಾದ್ದು ಅದು ಅನಿತನ ಬಾಡಿ ಅಂತ. ಹಾಗೆ ಆ ಬಾಡಿಯನ್ನು ಪೋಸ್ಟ್ ಮಾರ್ಟಮ್ಗೆ ಕಳಿಸ್ತಾರೆ. ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಬಂದಂತ ಏನು ಅಂತ ಹೇಳಿದ್ರೆ ಅವಳು ಸೈನೈಡ್ ಮಾತ್ರೆಯನ್ನು ನುಂಗಿದಾಳೆ ಅಂತ. ಸೈನೈಡ್ ಮಾತ್ರೆ ಏನು ಅಂತ ಹೇಳಿದ್ರೆ ಒಂದು ಸಲ ನೀವು ಆ ಮಾತ್ರೆಯನ್ನು ನುಂಗಿದ್ರೆ ಆನ್ ದಿ ಸ್ಪಾಟ್ ಡೆತ್ ಆಗ್ತದೆ. ಅದಾದ ನಂತರ ಪೊಲೀಸ್ ಅವರು ಅಕ್ಕಪಕ್ಕದಲ್ಲಿರುವ ಲಾಡ್ಜ್ಗಳನ್ನು ತನಿಖೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ತನಿಖೆ ಮಾಡಿ ನೋಡುವಾಗ ಪೊಲೀಸ್ ಅವರಿಗೆ ಸಿಕ್ಕಿದ್ದು ಮೈಸೂರಲ್ಲಿರುವ ಒಂದು ಲಾಡ್ಜ್. ಅದರ ಲಾಡ್ಜಿನ ಹೆಸರು ಬೇಡ, ಆದ್ರೆ ರೂಮ್ ನಂಬರ್ 23. ಅಲ್ಲಿ ಸುಧಾಕರ್ ಮತ್ತೆ ಅನಿತಾ ಇಬ್ರು ರೂಮ್ ಮಾಡಿ ಹಾಲ್ಟ್ ಮಾಡಿ ಇರ್ತಾರೆ. ಅದಾದ ನಂತರ ಮಾರನೇ ದಿವಸ ಬೆಳಿಗ್ಗೆ ಅಂದ್ರೆ 18 ಜೂನ್ 2009 ಸುಧಾಕರ್ ಮತ್ತೆ ಅನಿತಾ ಒಟ್ಟಿಗೆ ಹೊರಗೆ ಹೋಗ್ತಾರೆ. ಹೊರಗೆ ಹೋದ ನಂತರ ಅರ್ಧ ಗಂಟೆ ಆದ ನಂತರ ಅವರು ಪುನಃ ಬರ್ತಾರೆ. ಆದ್ರೆ ಇಬ್ರು ಬರುವುದಿಲ್ಲ, ಒಬ್ರು ಬರ್ತಾರೆ. ಯಾರು ಅಂತ ಹೇಳಿದ್ರೆ ಸುಧಾಕರ್ ಮಾತ್ರ ಬರ್ತಾರೆ. ಬಂದು ರೂಮಿಗೆ ಹೋಗಿ ಅನಿತನ ಚಿನ್ನಾಭರಣಗಳನ್ನೆಲ್ಲ ತಕೊಂಡು ಮತ್ತೆ ಲಗೇಜ್ ತಕೊಂಡು ಎಸ್ಕೇಪ್ ಆಗ್ತಾರೆ. ಒಂದು ಕಡೆಯಲ್ಲಿ ಪೊಲೀಸರು ಚುರುಕಾಗಿ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ್ದಾರೆ. ಆದ್ರೆ ಪೊಲೀಸರು ಯೋಚನೆ ಮಾಡಿದ್ರು, ಈ ಅನಿತಾ ಇದ್ದಾರಲ್ಲ ಅವಳು ಬೇರೆಯವರಿಗೆ ಯಾರಿಗಾರು ಕಾಲ್ ಮಾಡಿದ್ರೆ ಅಂತ. ಹಾಗೆ ಪೊಲೀಸರು ಹೋಗಿ ಅವರ ಫೋನ್ ಅಲ್ಲಿ ನೋಡಿದ್ರು. ಆಗ ನೋಡುವಾಗ ಅವಳಿಗೊಂದು ಸುಮಾರು ಸಲ ಅನ್ನೋನ್ ನಂಬರ್ ಇಂದ ಕಾಲ್ ಬರ್ತಿರ್ತಾರೆ. ಅಂದ್ರೆ ಅವಳ ಡೆಡ್ ಬಾಡಿ ಸಿಕ್ಕಿದೆ ಯಾವಾಗ? 18 ಜೂನಿಗೆ. ಅದರ ಹಿಂದಿನ ದಿವಸ ಕೂಡ ಅವಳಿಗೆ ಕಾಲ್ ಕೂಡ ಬಂದಿತ್ತು. ಆ ಹಿಂದಿನ ದಿನ ಬಂದ ನಂಬರ್ ಎಲ್ಲಿಂದ ಅಂತ ಹೇಳಿದ್ರೆ ಮಡಿಕೇರಿಯಿಂದ. ಪೊಲೀಸರು ಯೋಚನೆ ಮಾಡಿದ್ರು, ಇನ್ನು ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆಲ್ಲ ಸುಲಭ ಇರ್ಬೋದು, ಆದಷ್ಟು ಬೇಗ ನಮಗೆ ಸುಧಾಕರ್ ಎಂಬ ಹೆಸರಿನ ವ್ಯಕ್ತಿ ನಮಗೆ ಸಿಗ್ಬೋದು ಅಂತ ಅನಿಸಿದ್ರು. ಅದು ನಂಬರ್ ಯಾರು ಅಂತ ಹೇಳಿದ್ರೆ ಒಂದು ಹುಡುಗಿ, ಅವಳ ಹೆಸರು ಕಾವೇರಿ ಅಂತ. ಕಾವೇರಿ 1 ವರ್ಷದ ಹಿಂದೆನೆ ಅವಳು ಕಾಣೆಯಾಗಿದ್ದು.
ಹಾಗೆ ಕಾವೇರಿಯ ನಂಬರ್ ಅನ್ನು ಕೂಡ ಟ್ರೇಸ್ ಮಾಡಿ ನೋಡುವಾಗ ಬಂದದ್ದು ಒಂದು ಹುಡುಗಿ. ಯಾರಂತ ಹೇಳಿದ್ರೆ ವಿನೀತಾ ಅಂತ. ವಿನೀತಾ ಎಲ್ಲಿಯವಳು ಅಂತ ಹೇಳಿದ್ರೆ ಕಾಸರಗೋಡಿನವಳು. ಅವಳು ಕೂಡ ವರ್ಷದ ಹಿಂದೆನೆ ಕಾಣೆಯಾಗಿದ್ದು. ಹಾಗೆ ವಿನೀತನ ನಂಬರ್ ಅನ್ನು ಕೂಡ ಟ್ರೇಸ್ ಮಾಡಿ ನೋಡುವಾಗ ಬಂದದ್ದು ಒಬ್ಳು ಹುಡುಗಿ, ಅವಳ ಹೆಸರು ವಿನುತಾ ಅಂತ. ಅವಳು ಕೂಡ ವರ್ಷದ ಹಿಂದೆನೆ ಕಾಣೆಯಾಗಿದ್ಲು. ಹಾಗೆ ವಿನೀತನ ನಂಬರ್ ಅನ್ನು ಕೂಡ ಟ್ರೇಸ್ ಮಾಡಿ ನೋಡುವಾಗ ಈ ಒಂದು ಯೋಚನೆ ಮಾಡಿರ್ಬೋದು, ಒಂದು 3 ಅಥವಾ 4 ಅಂತ ನೆನೆಸಿರ್ಬೋದು. ಎದುರಿಗೆ ಬಂದದ್ದು 20 ಲೇಡೀಸಿನ ಹೆಸರು ಬಂದಿದೆ. ಅದರಲ್ಲೂ ಒಬ್ಳು ಲೀಲಾ ಅಂತ. ಅವಳು 10 ಸೆಪ್ಟೆಂಬರ್ 2005 ಅವಳು ಬಸ್ ಸ್ಟ್ಯಾಂಡ್ ಅಲ್ಲೇ ಸೈನೈಡ್ ಮಾತ್ರ ನುಂಗಿ ತೀರ್ಕೊಂಡಿದ್ದಾರೆ. ಇಲ್ಲಿ ಒಂದು ಸಸ್ಪೆನ್ಸ್ ಏನು ಅಂತ ಹೇಳಿದ್ರೆ, ಈ 20 ಮಹಿಳೆಯರು ಸೈನೈಡ್ ಮಾತ್ರನೇ ತಿಂದು ತೀರ್ಕೊಂಡಿದ್ದಾರೆ. ಆದ್ರೆ ಕೊಂದವರು ಮಾತ್ರ ಒಬ್ರೆ, ಬಟ್ ಹೆಸರು ಮಾತ್ರ ಚೇಂಜ್. ಒಂದು ದಿವಸ ಪೊಲೀಸ್ ಅವರಿಗೆ ಕಾವೇರಿಯ ನಂಬರ್ ಆಕ್ಟಿವೇಟ್ ಆಗುವುದು ಸಿಗ್ತದೆ. ಕಾವೇರಿ ಅಂದ್ರೆ ಮಡಿಕೇರಿಯಲ್ಲಿ ಕಾಣದ ಕಾವೇರಿ ಅಲ್ಲ, ಅಂದ್ರೆ ಇದು ಬೇರೆ ಕಾವೇರಿ. ಒಂದು ಅನ್ನೋನ್ ನಂಬರ್ ಒಟ್ಟಿಗೆ ಮಾತಾಡ್ತಿದ್ದಾರೆ ಅಂತ ಪೊಲೀಸ್ಗೆ ಸಿಕ್ಕಿತು. ಹಾಗೆ ಪೊಲೀಸ್ ಅವರು ಯಾರು ಅನ್ನೋನ್ ನಂಬರ್ ಅಲ್ಲಿ ಮಾತಾಡ್ತಿದ್ರು ಅವರನ್ನು ಕರೆಸಿ ನೋಡುವಾಗ ಅದು ಧನುಷ್ ಎಂಬ ಹುಡುಗ ಇರ್ತಾರೆ. ಆಗ ಪೊಲೀಸ್ ಅವರು ಅವನನ್ನು ಎನ್ಕ್ವೈರಿ ಮಾಡಿ ನೋಡುವಾಗ ಆಗ ಅವರು ಹೇಳ್ತಾರ, ಧನುಷ್ ಇದು ನನ್ನ ನಂಬರ್ ಅಲ್ಲ, ಇದು ನನ್ನ ತಾತನ ನಂಬರ್. ನನ್ನ ತಾತ ಯಾರು ಅಂತ ಹೇಳಿದ್ರೆ ಮೋಹನ್ ಕುಮಾರ್ ಅಂತ. ಈ ಮೋಹನ್ ಕುಮಾರ್ ಯಾರು ಅಂತ ಹೇಳಿದ್ರೆ, ನಾನು ವಿಡಿಯೋದ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ, ಇವರೊಬ್ರು PT ಟೀಚರ್ ಆಗಿದ್ರು, ಮತ್ತೆ ಇವರು ಇಂಗ್ಲಿಷ್, ಸೈನ್ಸ್, ಮ್ಯಾಥ್ಸ್ ಎಲ್ಲ ಹೇಳಿಕೊಡ್ತಿದ್ರು ಶಿರಾಡಿ ಶಾಲೆಯಲ್ಲಿ ಅಂತ. ಅದುವೇ ಇದು ಧನುಷಿನ ತಾತ ಮೋಹನ್ ಕುಮಾರ್. ಇವರಿಗೆ 3 ಮದುವೆ. ಮೊದಲನೇ ಹೆಂಡತಿಯೊಟ್ಟಿಗೆ ಡಿವೋರ್ಸ್ ಆಗಿ ಅವ್ರು ಬಿಟ್ಟೋದ್ರು. ಮತ್ತೆ ಎರಡು ಹೆಂಡತಿ ಇದ್ರು, ಅವರೊಟ್ಟಿಗೆ 2 ಮಕ್ಳಿದ್ದವು. ಅದಾದ ನಂತರ ಅವರು ಒಂದು ಸಲ ಜೈಲಿಗೆ ಕೂಡ ಹೋಗಿದ್ರು. ಯಾಕೆಂತ ಹೇಳಿದ್ರೆ ಅವರೊಂದು ಮರ್ಡರ್ ಕೇಸ್ ಅಲ್ಲಿ, ಯಾರು ಮೋಹನ್ ಕುಮಾರ್. ಅದಾದ ಮೇಲೆ ಸ್ವಲ್ಪ ಸಮಯದ ನಂತರ ಮೋಹನ್ ಕುಮಾರ್ ಅನ್ನು ಜೈಲಿಂದ ಬಿಟ್ರು, ಅಂದ್ರೆ ಯಾವ್ದೊಂದು ಕೊರತೆಯಿಂದ ಬಿಟ್ರು ಅವರು. ಆಯ್ತು, ಒಂದು ದಿವಸ ಒಬ್ಳು ಹುಡುಗಿ, ಅಂದ್ರೆ ಅವಳ ಹೆಸರು ಸುಮಿತ್ರಾ, ಅವಳ ನಂಬರ್ ಆಕ್ಟಿವೇಟ್ ಆಗುದು ಪೊಲೀಸ್ ಅವರಿಗೆ ಸಿಗ್ತದೆ. ಅದಾದ ಮೇಲೆ ಪೊಲೀಸ್ ಅವರು ಸುಮಿತ್ರನೊಟ್ಟಿಗೆ ಎಲ್ಲಾ ವಿಷಯನ ಹೇಳ್ತಾರೆ. ಹೇಳಿದ ನಂತರ ಪೊಲೀಸ್ ಸುಮಿತ್ರನೊಟ್ಟಿಗೆ ಹೆಲ್ಪ್ ಕೂಡ ಕೇಳ್ತಾನೆ. 2 ದಿವಸಗಳ ನಂತರ ಅದೇ ಮೋಹನ್ ಕುಮಾರ್ ಸುಮಿತ್ರನಿಗೆ ಕಾಲ್ ಮಾಡಿ ಹೇಳ್ತಾರೆ, ನೀನು ಚಿನ್ನಾಭರಣ ಎಲ್ಲ ಹಾಕಿ ಬಾ, ನಾನು ಮದುವೆ ಆಗ್ತಾನೆ ಅಂತ. ಸುಮಿತ್ರಾ ಒಬ್ಳೆ ಹೋಗ್ಲಿಲ್ಲ, ಒಟ್ಟಿಗೆ ಪೊಲೀಸ್ ಅವರು ಕೂಡ ಹೋಗಿದ್ರು. ಅವಳು ಹೋದ್ರು, ಮತ್ತೆ ಮೋಹನ್ ಕುಮಾರ್ ಬಂದ್ರು. ಮೋಹನ್ ಕುಮಾರ್ ಬಂದ ನಂತರ ಪೊಲೀಸ್ ಅವರು ಮೋಹನ್ ಕುಮಾರ್ ಅಲ್ಲಿ ಹಿಡ್ದ ನಂತರ ಅಲ್ಲಿ ಅದ ವಿಷಯನೇ ಬೇರೆ. ಅವನು ಕೊಂದದ್ದು 20 ಹುಡುಗಿಯರನ್ನ, 32 ಹುಡುಗಿಯರನ್ನು ಕೊಂದಿದ್ದಾನೆ. ಅದು ಹೇಗೆ ಕೊಂದಂತ ಹೇಳಿದ್ರೆ, ಫಸ್ಟ್ ಇವ ಹುಡುಗಿಯರನ್ನೆಲ್ಲ ಕನ್ವಿನ್ಸ್ ಮಾಡ್ತಾನೆ, ಅಂದ್ರೆ ನಾನು ಹೀಗೆ ಮದುವೆ ಆಗ್ತಾನೆ, ಹಾಗೆ ಮದುವೆ ಆಗ್ತಾನೆ ಅಂತ ಹೇಳ್ತಾನೆ. ಮತ್ತೆ ಹುಡುಗಿಯರು ಕನಸಿನ ಲೋಕಕ್ಕೆ ಹೋಗಿ ನೆನೆಸ್ತಾರೆ, ಅಂತ ನನ್ನ ಲೈಫ್ ಹೀಗೆ ಆಗ್ತದೆ, ನನ್ನ ಲೈಫ್ ಹಾಗೆ ಆಗ್ತದೆ ಅಂತ. ಮತ್ತೆ ಮೋಹನ್ ಕುಮಾರ್ ಒಂದು ಲಾಡ್ಜ್ ಅನ್ನು ಬುಕ್ ಮಾಡಿ ಹೇಳ್ತಾನೆ, ನೀನು ಮತ್ತೆ ಹುಡುಗಿಯರಿಗೆ ಹೇಳ್ತಾರೆ, ನೀನು ಚಿನ್ನಾಭರಣ ಎಲ್ಲ ಹಾಕಿಕೊಂಡು ಲಾಡ್ಜ್ಗೆ ಬಾ ಅಂತ ಹೇಳ್ತಾನೆ. ಅದಾದ ನಂತರ ಮಾರನೇ ದಿವಸ ಬೆಳಿಗ್ಗೆ ಯಾವ್ದಾದ್ರು ಒಂದು ಬಸ್ ಸ್ಟ್ಯಾಂಡಿಗೆ ಹೋಗ್ತಾನೆ. ಬಸ್ ಸ್ಟ್ಯಾಂಡಿಗೆ ಹೋಗಿ ಅಲ್ಲಿರುವ ಟಾಯ್ಲೆಟ್ಗೆ ಹೋಗಿ ಹೇಳ್ತಾನೆ, ನೀ ಇದೊಂದು ಪ್ರೆಗ್ನೆನ್ಸಿ ಮಾತ್ರನ್ನು ಕುಡ್ದ ನಂತರ ಟಾಯ್ಲೆಟ್ಗೆ ಹೋಗ್ಬೇಕು ಅಂತ ಹೇಳ್ತಾನೆ. ಹಾಗೆ ಹುಡುಗಿಯರು ಪಾಪ ಅದನ್ನು ಕುಡಿತಾರೆ. ಕುಡ್ದ ನಂತರ ಆನ್ ದಿ ಸ್ಪಾಟ್ ಅಲ್ಲೇ ಡೆತ್ ಆಗ್ತಾನೆ. ಅವರು ಡೆತ್ ಆದ ಮೇಲೆ ಈ ಮೋಹನ್ ಕುಮಾರ್ ಅವರ ಮೈಯಲ್ಲಿರುವ ಚಿನ್ನಾಭರಣ ಎಲ್ಲ ತಕೊಂಡು ಎಸ್ಕೇಪ್ ಆಗ್ತಾನೆ. ಇದೇ ತರ ಅಂದ್ರೆ ಅವರ ನಂಬರ್ ಇಂದಲ್ಲ, ಯಾವ ಡೆತ್ ಆಗುವ ಹುಡುಗಿ ಇರ್ತಾರಲ್ಲ ಅವರ ಮೊಬೈಲ್ ನಂಬರ್ ಇಂದ ಬೇರೆಯವರಿಗೆ ಕಾಲ್ ಮಾಡಿ ಟಾರ್ಗೆಟ್ ಮಾಡಿ ಇದೇ ತರ ರಿಪೀಟ್ ಮಾಡ್ತಾನೆ ಇರ್ತಾರೆ. ಹೀಗೆ ಮಾಡಿ ಒಟ್ಟು ಮೋಹನ್ ಕುಮಾರ್ ಅವರು ಕೊಂದದ್ದು 32 ಹುಡುಗಿಯರನ್ನು. ಯಾವ ಸೈಕೋ ಮಾರವ. ಇಲ್ಲೊಂದು ವಿಪರ್ಯಾಸ ಏನು ಅಂತ ಹೇಳಿದ್ರೆ, ಈ 32 ಹುಡುಗಿಯರನ್ನು ಕೊಂದ ಈ ಸೈಕೋ ಇದ್ದಾನಲ್ಲ ಯಾರು ಮೋಹನ್ ಕುಮಾರ್ ಅವರು, ಅವರನ್ನು ಇನ್ನೂ ಗಲ್ಲಿಗೆ ಏರಿಸದೆ ಇನ್ನೂ ಸೇಫ್ ಆಗಿ ಇಟ್ಟುಕೊಂಡಿದ್ದೀರಲ್ಲ ಮಾರೆ, ಅವರಿಗೊಂದು ಊಟ ಹಾಕ್ತಿದ್ರಲ್ಲ, ಅದೇ ವಿಪರ್ಯಾಸ ಅಂತವರನ್ನು ಜೈಲಲ್ಲಿ ಇಟ್ಟುಕೊಂಡು ನೀವು ಊಟ ಹಾಕ್ತಿದ್ರಲ್ಲ, ಅದಕ್ಕಿಂತ ಯಾವ್ದೊಂದು ದೇಶದಲ್ಲಿ ಸಾರ್ವಜನಿಕರಿಗೆ ಒಪ್ಪಿಸಿ ಸಾರ್ವಜನಿಕರೇ ಕಲ್ಲೊಡ್ದು ಸಾಯಿಸ್ತಾರೆ, ಅದೇ ತರ ಇವರಿಗೆ ಶಿಕ್ಷೆ ಸಿಗ್ಬೇಕು. ಹೌದಾ ಅಲ್ವಾ ಅಂತ ಕಮೆಂಟ್ ಮಾಡಿ ಹೇಳಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತು ನನ್ನ ಯೂಟ್ಯೂಬ್ ಚಾನೆಲ್ ಚಿಂತು ಸುಳ್ಯ ಕೇಸ್ ಸ್ಟಡಿ, ಫೇಸ್ಬುಕ್ ಅಲ್ಲಿ ನೋಡುವವರು ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಯೂಟ್ಯೂಬ್ ಅಲ್ಲಿ ನೋಡುವವರು ಫೇಸ್ಬುಕ್ ಅನ್ನು ಫಾಲೋ ಮಾಡಿ ಅಂತ ಹೇಳುತ್ತಾ ಮುಂದಿನ ವಿಡಿಯೋ ತನಕ, ಅಂದ್ರೆ ಇದೇ ತರ ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತಾನೆ. ಅಲ್ಲಿ ತನಕ ಬಾಯ್.